ಅಲ್ಲಿ ಹೇಳಿದ ವಿಷಯಗಳನ್ನು ಇದ್ದಾರೆ. ಶ್ರೀನಿವಾಸನ ಚರಿತಗಳ ಅನುರಾಗದಿ ಬೆಸಗೊಳ್ಳಲು ಮುನಿ ಶೌನಕಾದ್ಯರಿಗರುಪಿದನು ಸೂತಾರಿಯ ದಯದಿಂದ. ಶ್ರೀನಿವಾಸನ ಚರಿತ್ರೆಗಳನ್ನು, ಭಗವಂತನ ಚರಿತ್ರೆಗಳನ್ನು ಪರಮ ಅನುರಾಗದಿ, ಅತ್ಯಂತ ಭಕ್ತಿಯಿಂದ, ಅನುರಾಗ ಅಂದ್ರೆ ಭಕ್ತಿ, ಅತ್ಯಂತ ಭಕ್ತಿಯಿಂದ ಬೆಸಗೊಳ್ಳಲು ಅಂದ್ರೆ ಪ್ರಾರ್ಥನೆ ಮಾಡಿಕೊಂಡಾಗ, ಕೇಳಿಕೊಂಡಾಗ, ಮುನಿ ಶೌನಕಾದ್ಯರಿಗೆ ಅರುಪಿದನು ಸೂತಾರಿಯ ದಯದಿಂದ. ಮುನಿಗಳಾದಂತಹ ಶೌನಕಾದಿಗಳಿಗೆ, ಶೌನಕನೇ ಮೊದಲಾದ ಮುನಿಗಳಿಗೆ ಸೂತಾರಿಯನು ದಯದಿಂದ ಅರುಪಿದನು. ಸೂತಾರ್ಯರು ಅಂದ್ರೆ ಸೂತಾಚಾರ್ಯರು ದಯದಿಂದ ತಾನು ಅರುಪಿದನು ಎಂದು ತಿಳಿಸಿದನು. ಎಲ್ಲಾ ಪುರಾಣಗಳಲ್ಲಿ ನಾವು ಇದೇ ಕೇಳ್ತೇವಲ್ಲ, ಸೂತಾಚಾರ್ಯರು ಶೌನಕಾದಿಗಳಿಗೆ ತಿಳಿಸಿದರು ಅಂತ ಹೇಳ್ತೀವಿ. ಎಲ್ಲಾ ಪುರಾಣಗಳನ್ನು ಪ್ರವರ್ತನೆ ಮಾಡಿದವರು ಸೂತಾಚಾರ್ಯರು, ವೇದವ್ಯಾಸ ದೇವರ ಶಿಷ್ಯರು. ವೇದವ್ಯಾಸ ದೇವರ ಮೈ ರೋಮಾಂಚದಿಂದ ಹುಟ್ಟಿದಂತಹ ಮಹಾನುಭಾವರು ಸೂತಾಚಾರ್ಯರು ಅಂತ. ಸೂತರ ಮಕ್ಕಳ ಹೆಸರು ಸೂತಾಚಾರ್ಯ, ಅವರು ಸೂತಾಚಾರ್ಯ ಇಬ್ಬರು. ಹೀಗಾಗಿ ಆ ಮಗ ಸೂತಾಚಾರ್ಯ ಎಲ್ಲ ಅನೇಕ ಪುರಾಣಗಳನ್ನು ಈ ಶೌನಕಾದಿ ಭಾಷೆ ಹೇಳ್ತಾರೆ. ಶೌನಕಾದಿಗಳು ಮಹಾ ಋಷಿಗಳು, ದೊಡ್ಡ ಕುಲಪತಿಗಳವರು. ಶೌನಕರು ಅಂತಂಬರು ಮಹಾ ಕುಲಪತಿಗಳು, ಸಾವಿರಾರು ಜನ ಶಿಷ್ಯರನ್ನ ಇಟ್ಟುಕೊಂಡು ಪಾಠ ಪ್ರವಚನ ಮಾಡುವಂತಹ ದೊಡ್ಡ ಋಷಿಗಳು. ಅವರು ಈ ಎಲ್ಲಾ ವೇದಗಳನ್ನು ಎಲ್ಲ ಹೇಳ್ತಾ ಇರ್ತಾರೆ, ಎಲ್ಲ ಪಾಠ ಪ್ರವಚನ ಮಾಡ್ತಾ ಇರ್ತಾರೆ. ಈ ಪುರಾಣಗಳನ್ನು ಪ್ರವರ್ತನೆ ಮಾಡುವಂತಹ ಕೆಲಸವನ್ನು ಸೂತಾಚಾರ್ಯರಿಗೆ ಅರ್ಪಿಸಿರ್ತಾರೆ ವೇದವ್ಯಾಸ ದೇವರು. ಅದಕ್ಕಾಗಿ ಸೂತಾಚಾರ್ಯರು ಆ ಶೌನಕಾದಿಗಳಿಗೆ ಎಲ್ಲಾ ಪುರಾಣಗಳನ್ನು ಹೇಳ್ತಾರೆ. ಅದಕ್ಕಾಗಿ ಯಾವ ಪುರಾಣ ನೋಡಿದ್ರು ಕೂಡ ಸೂತವಾಚ, ಸೂತಾಚಾರ್ಯರು ಶೌನಕಾದಿ ಹೇಳಿದ್ರು ಅಂತ ಹೇಳ್ತಿರ್ತಾರೆ. ಆಗ ಎಲ್ಲಾ ಕಡೆಗೆ ಇದೇ ಯಾಕೆ ಬರ್ತದ ಅಂತಂದ್ರೆ, ಆ ಪುರಾಣವನ್ನು ಎಲ್ಲಾ ಪುರಾಣಗಳನ್ನು ಪ್ರವರ್ತನೆ ಮಾಡುವಂತಹ ಡ್ಯೂಟಿ ಈ ಸೂತಾಚಾರ್ಯರದು. ಇದು ವೇದವ್ಯಾಸ ದೇವರ ಆಜ್ಞೆ. ಒಬ್ಬೊಬ್ಬರಿಗೆ ಒಂದೊಂದು ಒಪ್ಪಿಸ್ತಾರೆ ವೇದವ್ಯಾಸ ದೇವರು. ಮಹಾಭಾರತವನ್ನು ವೈಶಂಪಾಯನರಿಗೆ ಒಪ್ಪಿಸಿದ್ರು ಹೇಳುವಂತ, ಭಾಗವತವನ್ನು ಶುಕಾಚಾರ್ಯರಿಗೆ ಒಪ್ಪಿಸಿದ್ರು. ಹಾಗೆ ಬೇರೆ ಪುರಾಣಗಳನ್ನು ಸೂತಾಚಾರ್ಯರಿಗೆ ಒಪ್ಪಿಸ್ತಾರೆ, ನೀವು ಇದನ್ನ ಪ್ರವರ್ತನ ಮಾಡ್ರಿ ಅಂತ. ಹಾಗೆ ಈ ವಿಷ್ಣು ರಹಸ್ಯ ಎಂಬ ಪುರಾಣವನ್ನು ಕೂಡ ಆ ಸೂತಾಚಾರ್ಯರು ಶೌನಕಾದಿಗಳಿಗೆ ತಾವು ತಿಳಿಸ್ತಾರೆ. ಆ ಭಗವಂತನ ಇತಿಹಾಸವನ್ನು ತಿಳಿಸಿರಿ ಅಂತ ಪ್ರಾರ್ಥನೆ ಮಾಡಿದಾಗ ಸೂತಾಚಾರ್ಯರು ಈ ಶ್ರೀನಿವಾಸನ ಚರಿತ್ರೆಗಳ ತಾನು ದಯದಿಂದ ಹೇಳಿದ ಅಂತ ಅರ್ಥ. ಮೊದಲನೇ ಪದ್ಯದಲ್ಲಿ ಆ ಭಗವಂತನ ಅನೇಕ ಮಹಿಮೆಗಳನ್ನು ಈ ಸಂಧಿಯಲ್ಲಿ ತಿಳಿಸ್ತಾರೆ. ಪಚನ ಭಕ್ಷಣ ಗಮನ ಭೋಜನ, ವಚನ ಮೈಥುನ ಶಯನ ವೀಕ್ಷಣ, ಚಲನ ಪ್ರಯತ್ನದಿ ಸಾಧ್ಯವೇ ಜನಕ್ಕೆ, ಶುಚಿ ಸದನ ದಯದಿಂದ ಜೀವರ, ನಿಚಯದೊಳು ತಾನಿಂತು ಮಾಡುವ, ಉಚಿತನೋಚಿತ ಕರ್ಮಗಳನೆಂದರಿದು ಕೊಂಡಾಡು, ಭಗವಂತನ ದಯ ಇಲ್ಲದಿದ್ದರೆ, ಅದನ್ನ ಪ್ರೇರಣೆ ಇಲ್ಲದಿದ್ದರೆ ನಮ್ಮ ಯಾವ ಕೆಲಸವೂ ನಡೆಯೋದಿಲ್ಲ.
ಸರ್ವ ಸ್ವತಂತ್ರ ಭಗವಂತ, ಸ್ವತಂತ್ರ ಕರ್ತ ಭಗವಂತ. ನಾವು ಮಾಡಿದಂತೆ ನಮಗೆ ಅನಿಸ್ತದೆ ಹೊರತು ನಿಜವಾಗಿ ಒಳಗೆ ನಿಂತು ಮಾಡುವವನು ಭಗವಂತನೇ. ಅವು ಆಗಾಗ ಅವು ಬರ್ತಿರ್ತಷ್ಟೇ, ನಮ್ದಿಂದ ಏನಾಗೋದಿಲ್ಲಪ್ಪ, ಎಲ್ಲ ದೇವರೇ ಮಾಡಬೇಕು ಅಂತ. ಯಾವಾಗೋ ನಮ್ಮ ಕೈಲಾಗಿಲ್ಲ, ಏನೋ ಆಯ್ತು, ಭಯಕ್ಕಾಯ್ತು, ಏನೋ ಅಂದಾಗ ಆಗ ನೆನೆಸ್ತೀವಿ ಅಷ್ಟೇ. ಆದರೆ ಆಗ ಮಾತ್ರ ಭಗವಂತ ಮಾಡೋದಲ್ಲವ, ಪ್ರತಿ ಒಂದು ಕೆಲಸದಲ್ಲಿಯೂ ಭಗವಂತ ಮಾಡ್ಬೇಕಾಗಿದೆ. ಆದರೆ ಆ ಅನುಭವ ನಮಗೆ ಬರೋದಿಲ್ಲ. ಕೈಯಲ್ಲಿ ನಡಿತೀವಿ, ಮಾತಾಡ್ತೀವಿ, ತಿಂತೀವಿ, ಉಣ್ತೀವಿ, ಅಳುತ್ತೀವಿ, ಯಾವಾಗ ನಮಗ ನೆನಪಾಗೋದಿಲ್ಲ ಭಗವಂತನದ್ದು. ಭಗವಂತ ಒಳಗ ಕೈ ಎತ್ತಿದ್ರೆ ನಾ ಎತ್ತಬೇಕು, ಇಂತಹ ಅನುಭವ ನಮಗೆಲ್ಲಿ ಬರ್ತದೆ? ಇಷ್ಟನ್ನು ಮಾಡ್ಕೊಂಡು ಹೋಗ್ಬಿಡ್ತಿದ್ದೇವೆ ಅಷ್ಟೇ. ಯಾವಾಗ ನಮ್ಮ ಕೈಲಾಗಿಲ್ಲ, ಏನೋ ಕೆಲಸ ಆಯ್ತು ಅಂದ್ರೆ ಆಗ ನೆನಪಾಗ್ತದ, ಭಗವಂತ ಮಾಡಿದ ಅಂತ. ಆದ್ರೆ ಪ್ರತಿಯೊಂದು ಮಾಡೋದು ಭಗವಂತನೇ. ಆದರೆ ಆ ಜ್ಞಾನ ಮಾತ್ರ ನಮಗೆ ಆಗೋದಿಲ್ಲ, ಬಹಳ ಕಷ್ಟ ಆಗೋದು. ಆ ಜ್ಞಾನಿಗಳಿಗೆ ಮಾತ್ರ ಆಗ್ತದೆ. ಅನುಸಂಧಾನ ಮೇಲಿಂದ ಮೇಲೆ ಮಾಡ್ತಾ ಇರಬೇಕು. ಆಗ ಅದು ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ, ಸಣ್ಣ ಪುಟ್ಟ ಕೆಲಸಗಳಲ್ಲಿ ಆ ಭಗವಂತನ ಸ್ಪಂದ ಬರ್ಲಿಕ್ಕೆ ಸಾಧ್ಯವಾಗ್ತದೆ. ಅದನ್ನ ಹೇಳ್ತಾರೆ, ಪಚನ, ಭಕ್ಷಣ, ಗಮನ, ಭೋಜನ, ಪ್ರತಿಯೊಂದು ಕ್ರಿಯೆಗಳು ಕೂಡ ಪಚನ ಮಾಡುವ, ಜೀರ್ಣ ಮಾಡ್ಕೊಬಹುದು, ಜೀರ್ಣಿಸಿಕೊಳ್ಳೋದು. ಅದಂತೂ ನಮ್ಮ ಕೈಯಲ್ಲಿಲ್ಲ, ಅದಂತೂ ಅನುಭವ ಬರ್ತದ. ತಿಂಬೋದಂತೂ ಗೊತ್ತಷ್ಟೇ ಹೊರತು ಜೀರ್ಣ ಮಾಡಿಕೊಳ್ಳೋದಂತೂ ನಮ್ಮ ಕೈಯಲ್ಲಿಲ್ಲಲ್ಲ. ಒಳಗೆ ಹೋಗಿ ನಾವು ಕೈ ಇಟ್ಕೊಂಡು ಜೀರ್ಣ ಮಾಡ್ಕೊಂತೀವಿ, ಒಳಗ ಸಾಧ್ಯವಿಲ್ಲ. ಹೀಗಾಗಿ ಏನೋ ತಿಂದು ಬಿಡ್ತೀವಿ, ಯಾವ ಜೀರ್ಣ ಆಗ್ತದೋ ಯಾವ್ದು ಆಗೋದಿಲ್ಲೋ ಕೂಡ ಗೊತ್ತಿಲ್ಲ ನಮಗ. ತಿಂಬೋದೊಂದು ಗೊತ್ತು ಸರಿಯಾಗಿ. ಹೀಗಾಗಿ ಒಳಗ ಜೀರ್ಣ ಮಾಡುವಂತಹ ಕ್ರಿಯೆ ಏನಿದೆ, ಏನ್ ನಡೀತಾ ಇದೆ, ಏನೇನು ಆಸಿಡ್ಸ್ ಉತ್ಪತ್ತಿ ಆಗ್ತವ, ಹೇಗೆ ಜೀರ್ಣವಾಗ್ತದೆ, ಏನು ಗೊತ್ತಾಗೋದಿಲ್ಲ ನಮಗ. ತಿಂದು ಬಿಡ್ತೀವಿ, ಜೀರ್ಣ ಆಗೋಗ್ತದೆ. ಎಷ್ಟು ಕಲ್ಲು ಜೀರ್ಣ ಆಗಿಲ್ಲ ಅಂದ ಕಾಲಕ್ಕ ಗೊತ್ತಾಗ್ತದ ಅವಸ್ಥೆ ಅಂತ. ಹೀಗೆ ಭಗವಂತನೇ ಒಳಗ ನಿಂತು ಜೀರ್ಣ ಮಾಡಬೇಕಾಗಿದ್ದೆ. ಪಚನ, ಭಕ್ಷಣ, ತಿನ್ನೋದು, ಗಮನ, ಹೋಗೋದು, ಭೋಜನ, ಊಟ ಮಾಡುವುದು, ವಚನ, ಮಾತನಾಡೋದು, ಮೈಥುನ, ಸಂಸಾರ ಕ್ರಿಯಾ, ಶಯನ, ಮಲಗೋದು, ವೀಕ್ಷಣ, ನೋಡುವುದು, ಅಚಲನ, ಸುಮ್ಮನಿರೋದು, ಚಲನ, ನಡೆಯೋದು, ಚಲಿಸೋದು, ಸುಮ್ಮನಿರೋದು, ಚಲಿಸೋದು. ಏನು ಮಾಡಬೇಕಂದ್ರೂ ಕೂಡ ಪ್ರಯತ್ನದಿ ಸಾಧ್ಯವೇ ಜನಕ್ಕೆ. ಪ್ರಯತ್ನದಿ ಅಂದ್ರೆ ನಾವು ಪ್ರಯತ್ನ ಮಾಡಿದರೆ ಇವೆಲ್ಲ ಜನಕ್ಕೆ ಸಾಧ್ಯವೇ? ಜನಗಳಿಗೆ ಸಾಧ್ಯವಾಗ್ತದೇನು? ಯಾವ ಸಣ್ಣ ಪುಟ್ಟು ಕೆಲಸ ಮಾಡಬೇಕಾದರೂ ಕೂಡ ಭಗವಂತನೇ ತಾನು ನಿಂತು ಮಾಡಿಸಬೇಕು. ಶುಚಿ ಸದನ ದಯದಿಂದ. ಶುಚಿ ಸದನ ಅಂದ್ರೆ ಭಗವಂತನಿಗೆ ಶುಚಿ ಸದನ ಅಂತ ಹೆಸರು. ಶುಚಿ ಅಂದ್ರೆ ವಾಯುದೇವರಿಗೆ ಶುಚಿ ಅಂತ ಹೆಸರು. ವಾಯುದೇವರು ಸದಾ ಶುಚಿ ಅಲ್ಲ, ಅವರು ಯಾವಾಗಲೂ ಶುಚಿಯಿಂದ ಇರ್ತಾರೆ, ಮೈಲಿಗೆ ಪ್ರಶ್ನೆ ಇಲ್ಲ, ಸದಾ ಶುಚಿ. ಗಾಳಿ ತಾಕಿತು ಅಂದ್ರೆ ಅದು ಪವಿತ್ರ ಆಗ್ತದೆ. ಹೀಗೆ ಎಲ್ಲರನ್ನೂ ಪವಿತ್ರ ಮಾಡುವಂತಹ ಪವಮಾನ ಅಂತ ಹೆಸರು ಭಗವಂತನಿಗೆ. ಎಲ್ಲರನ್ನೂ ಪವಿತ್ರ ಮಾಡ್ತಾನ. ಅದಕ್ಕಾಗಿ ಶುಚಿ ಅಂದ್ರೆ ನಿತ್ಯ ಶುಚಿಯಾಗಿರುವ ವಾಯುದೇವರಿಗೆ ಶುಚಿ ಅಂತ ಹೆಸರು. ಶುಚಿ ಸದನ, ಆ ವಾಯುದೇವರನ್ನೇ ಮನೆಯನ್ನಾಗಿ ಮಾಡಿಕೊಂಡವನು. ಎಲ್ಲಾ ಕಡೆಗೂ ನಾವು ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ಕರಿತೀವಿ. ಯಾಕೆ? ಭಗವಂತನ ಅಡ್ರೆಸ್ ಯಾವುದು ಅಂದ್ರೆ ಭಾರತೀಯ ರಮಣ ಮುಖ್ಯ ಪ್ರಾಣ. ಅಲ್ಲಿರ್ತಾನೆ ಭಗವಂತ. ಎಲ್ಲಿ ಸದಾ ಇರ್ತಾನಲ್ಲೋ ಗೊತ್ತಿಲ್ಲ, ಆದ್ರೆ ಭಗವಂತ ಇರಬೇಕು ಅಂತ ಆದ್ರೆ ವಾಯುದೇವರಲ್ಲಿದ್ರೇನೆ ಭಗವಂತ ಅಲ್ಲಿ ಬಂದು ನಿಲ್ಲಿಸ್ತಾನೆ. ಇಲ್ಲ ಅಂದ್ರೆ ಅಲ್ಲಿ ಬರೋದಿಲ್ಲ, ಭಗವಂತನ ಬರೋದಿಲ್ಲ ಅಂತ. ಹೀಗಾಗಿ ಭಗವಂತ ಬರಬೇಕು ಅಂದ್ರೆ ವಾಯುದೇವರು ಇರಬೇಕು. ಈಗ ವಾಯುದೇವರೇ ತನ್ನ ಮನೆ ಅಂತ ತಿಳ್ಕೊಂಡ್ಬಿಟ್ಟ ಭಗವಂತ. ಇದು ವಾಯುದೇವರ ದೊಡ್ಡ ಸೌಭಾಗ್ಯ. ಶುಚಿ ಸದನ ಅಂದ್ರೆ ವಾಯುದೇವರ ಅಂತರ್ಯಾಮಿಯಾದ, ವಾಯುದೇವರನ್ನೇ ತನ್ನ ಮನೆಯನ್ನಾಗಿ ಮಾಡಿಕೊಂಡವನು ಭಗವಂತ. ಶುಚಿ ಸದನ ಅಂತಹ ಭಗವಂತನು ದಯದಿಂದ ಜೀವರ ನಿಚಯದೊಳು ನಿಂತು ಮಾಡುವ. ಜೀವರ ನಿಚಯದೊಳು, ನಿಚಯ ಅಂದ್ರೆ ಸಮೂಹ, ಜೀವರ ನಿಚಯದೊಳು ಎಲ್ಲಾ ಜೀವರ ಸಮೂಹದಲ್ಲಿ ತಾನು ನಿಂತುಕೊಂಡು ಮಾಡುತ್ತಾನೆ. ಏನ್ ಮಾಡ್ತಾನೆ? ಉಚಿತ ನೋಚಿತ ಕರ್ಮಗಳನ್ನು ಎಂದು ಅರಿದು ಕೊಂಡಾಡು. ಉಚಿತ ಕರ್ಮ, ನೋಚಿತ ಕರ್ಮ. ನೋಚಿತ ಅಂದ್ರೆ ಅನುಚಿತ, ವಿಹಿತವಾದದ್ದು, ಅವಿಹಿತವಾದದ್ದು ಎಲ್ಲ ಮಾಡ್ತೀವಲ್ಲ ನಾವು. ಎಲ್ಲ ಶಾಸ್ತ್ರೋಕ್ತ ಏನ್ ಮಾಡೋದಿಲ್ಲ, ಹೆಚ್ಚಾಗಿ ಶಾಸ್ತ್ರ ವಿರುದ್ಧನೇ ಮಾಡ್ತಾ ಇರ್ತೀವಿ. ಹೀಗಾಗಿ ಉಚಿತ ಕರ್ಮ, ಅನುಚಿತ ಕರ್ಮ ಏನು ಮಾಡಬೇಕಾದ್ರೂ ಒಳಗ ನಿಂತು ಭಗವಂತ ಮಾಡಿಸ್ಬೇಕಾಗಿದ್ದೆ, ಅದು ವಾಯುದೇವರ ದ್ವಾರ ಮಾಡಿಸ್ಬೇಕಾಗಿದ್ದೆ. ನಮ್ಮ ಕರ್ಮಗಳಿಗೆ, ಹಿಂದಿನ ಪ್ರಯತ್ನಕ್ಕೆ, ಹಿಂದಿನ ಕರ್ಮಗಳಿಗೆ, ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಭಗವಂತ ವಾಯುದೇವರಿಂದ, ತತ್ವಾಭಿಮಾನಿಗಳಿಂದ ಈ ಎಲ್ಲಾ ಕೆಲಸಗಳನ್ನು ನಮ್ಮಿಂದ ಮಾಡಿಸ್ತಾನೆ.
ಹೀಗಾಗಿ ಉಚಿತ ಅನೋಚಿತ ಕರ್ಮಗಳನ್ನು ತಾನೇ ನಿಂತು ಮಾಡುವ ಅಂತ ಅರಿದು ಕೊಂಡಾಡು. ಈ ರೀತಿಯಾಗಿ ಅರಿತು ಈ ರೀತಿಯಾಗಿ ತಿಳಿದುಕೊಂಡು ನಾಹಂಕರ್ತ ಹರಿಕರ್ತ, ನಾನೇನು ಸ್ವತಂತ್ರ ಕರ್ತನಲ್ಲ, ಮಾಡ್ತೀನಿ ನಾನು, ಮಾಡೋದಿಲ್ಲ ಅಂದ್ರೆ ಮಾಡ್ತಾ ಇದ್ದು ಕಾಣ್ತಾ ಅದಲ್ಲ ಅಂತಂದ್ರೆ ಅಸ್ವತಂತ್ರ ಕರ್ತ ನಾನು, ಸ್ವತಂತ್ರ ಕರ್ತನಲ್ಲ, ಸ್ವತಂತ್ರ ಕರ್ತ ಭಗವಂತ ಅಂತ ತಿಳಿದುಕೊಂಡು ಅವನನ್ನು ಕೊಂಡಾಡು. ಹಾಗೆ ಭಗವಂತನನ್ನು ಸ್ತೋತ್ರ ಮಾಡು ಅಂದ್ರೆ ಪ್ರತಿಯೊಂದು ಕರ್ಮಗಳಲ್ಲಿಯೂ ಕೂಡ ಈ ರೀತಿಯಾದ ಅನುಸಂಧಾನವಿರಬೇಕು. ನಾನು ಸ್ವತಂತ್ರನಾಗಿ ಮಾಡುತ್ತಿಲ್ಲ, ಭಗವಂತ ಸ್ವತಂತ್ರನಾಗಿ ಮಾಡುತ್ತಾ ಇದ್ದಾನೆ ಎಂಬ ಅನುಸಂಧಾನವನ್ನು ಪ್ರತಿಯೊಂದು ಕ್ರಿಯೆಯಲ್ಲಿಯೂ ಕೂಡ ಇಟ್ಟುಕೊಳ್ಳಬೇಕು. ಇದು ಸಾಧನದಲ್ಲಿ ಪ್ರಧಾನವಾದ ಅಂಶ ಎಂಬ ಮಾತನ್ನು ತಿಳಿಸ್ತಾರೆ. ಜೀರ್ಣಿಸಿಕೊಳ್ಳುವುದು, ತಿನ್ನುವುದು, ಓಡಾಡುವುದು, ಭೋಜನ ಮಾಡುವುದು, ಮಾತನಾಡುವುದು, ಮೈಥುನ, ಮಲಗುವುದು, ನೋಡುವುದು, ಸುಮ್ಮನಿರುವುದು, ಚಲಿಸುವುದು, ಮೊದಲಾದ ಕ್ರಿಯೆಗಳೆಲ್ಲವೂ ಜನರಿಗೆ ತಮ್ಮ ಪ್ರಯತ್ನದಿಂದ ಸಾಧ್ಯವೇ? ಮುಖ್ಯ ಪ್ರಾಣನ ಅಂತರ್ಯಾಮಿಯಾದ ಶ್ರೀಹರಿ ದಯದಿಂದ ಜೀವರ ಸಮೂಹದಲ್ಲಿ ತಾನು ನಿಂತು ಉಚಿತ ಅನುಚಿತ ಕರ್ಮಗಳನ್ನು ಮಾಡುತ್ತಾನೆ ಎಂದು ತಿಳಿದು ಅವನನ್ನು ಕೊಂಡಾಡು.
ಕೊನೆಯ ಪದಗಳಲ್ಲಿ ಶುಚಿ ಸದನ ಅಂದ್ರೆ ವಾಯುದೇವರ ಅಂತರ್ಯಾಮಿ ಅಂತ ಬರ್ಕೊಳ್ರಿ. ನಿಚಯ ಅಂದ್ರೆ ಸಮೂಹ. ಪಚನ ಭಕ್ಷಣ ಗಮನ ಭೋಜನ ವಚನ ಮೈಥುನ ಶಯನ ವೀಕ್ಷಣ. ಅಚಲನ ಪ್ರಯತ್ನದಿ ಸಾಧ್ಯವೇ ಜನಕ್ಕೆ. ಶುಚಿ ಸದನ ದಯದಿಂದ ಜೀವರ ನಿಚಯದೊಳು ತಾನಿಂತು ಮಾಡುವ. ಉಚಿತನೋಚಿತ ಕರ್ಮಗಳನೆಂದರಿದು ಕೊಂಡಾಡು. ಇಷ್ಟರ ಶ್ರವ ದೇಹದೊಳಗೆ ಪ್ರವಿಷ್ಟನಾಗಿ ನಿರಂತರದಿ. ಬಹುಚೇಷ್ಟೆಗಳ ಮಾಡುತ್ತಿರೆ ಕಂಡು ಸಜೀವಿಯನುತಿಹರು. ಹೃಷ್ಟರಾಗುವರವನ ನೋಡಿ ಕನಿಷ್ಠರೆಲ್ಲರೂ ಸೇವೆ ಮಾಡ್ಬರು. ಇಟ್ಟ ಕ್ಷಣದಲ್ಲಿ ಕುಣಪನೆಂದರಿದನುಪೇಕ್ಷಿಪರು. ಭಗವಂತನ ಒಂದು ಅಸ್ತಿತ್ವ ಈ ದೇಹದಲ್ಲಿ ಇದ್ರೆ ಮಾತ್ರ ಈ ದೇಹಕ್ಕೆ ಒಂದು ಗೌರವ, ಇಲ್ಲ ಅಂದ್ರೆ ಇಲ್ಲೇ ಇಲ್ಲ. ಇಷ್ಟರ ಶ್ರವ ಅಂದ್ರೆ ಭಗವಂತ. ಇಷ್ಟರ ಅಂದ್ರೆ ಆಸನ, ಆಸನಕ್ಕೆ ಇಷ್ಟರ ಅಂತ ಕರೀತಾರೆ. ಇಷ್ಟರ ಶ್ರವ ಹಾಗೆ ಆಸನಗಳನ್ನು ಕೊಡ್ತಾನೆ, ಒಂದು ಉನ್ನತ ಸ್ಥಾನವನ್ನು ಕೊಡ್ತಾನೆ ಅಂತ ಅರ್ಥ. ಏನಾದ್ರೂ ಉನ್ನತ ಸ್ಥಾನ ಬಂತು ಅಂತಂದ್ರೆ ಭಗವಂತನಿದ್ದು ಅದನ್ನು ಕೊಡಿಸಿದ್ರೆ ಬರೋದು, ಇಲ್ಲ ಅಂದ್ರೆ ಬರೋದಿಲ್ಲ. ಇಷ್ಟರ ಶ್ರವ ಅವರವರಿಗೆ ಯೋಗ್ಯವಾದಂತಹ ಸ್ಥಾನಗಳನ್ನು ಭಗವಂತ ಕೊಡ್ತಾನೆ, ಆದ ಕಾರಣ ಅವನು ಇಷ್ಟರ ಶ್ರವ. ಆ ವಿಷ್ಟರ ಶ್ರವನು ದೇಹದೊಳಗೆ ಪ್ರವಿಷ್ಟನಾಗಿ, ಈ ದೇಹದೊಳಗೆ ಪ್ರವೇಶನಾಗಿ ನಿರಂತರದಿ ಯಾವಾಗಲೂ ಬಹುಚೇಷ್ಟೆಗಳ ಮಾಡುತ್ತೀರೇ, ಅನೇಕ ಚೇಷ್ಟೆಗಳನ್ನು ಮಾಡ್ತಾ ಇದ್ರೆ ಕಂಡು ಸಜೀವಿ ಅನುತಿಹರು. ಅದನ್ನು ನೋಡಿದ್ರೆ ಇವನಿದ್ದಾನಪ್ಪ, ಬದುಕಿದ್ದಾನೆ ಅಂತಂತಾರೆ. ಏನು ಕದಲಾಡಿದ ಸುಮ್ಮನೆ ಇದ್ರೆ ಹೋಗ ಅಂತಂತಾರೆ ಅಷ್ಟೇ. ಹೀಗಾಗಿ ಅವನು ಚೇಷ್ಟೆ ಮಾಡ್ತಾ ಇದ್ದಾನೆ, ಕದಲಾಡ್ತಾ ಇದ್ದಾನೆ ಅಂದ್ರೆ ಸಜೀವಿ, ಅಂದ್ರೆ ಈ ದೇಹದೊಳಗೆ ಜೀವ ಇದ್ದಾನೆ, ಅದಕ್ಕೆ ಇದು ಸಜೀವಿ. ಸಜೀವಿ ಅಂದ್ರೆ ಜೀವದಿಂದ ಕೂಡಿದ್ದು ಅಂತ ಅರ್ಥ. ಈ ದೇಹ ಜೀವದಿಂದ ಕೂಡಿದ್ದು, ದೇಹದೊಳಗೆ ಜೀವ ಇದ್ದಾನೆ, ಜೀವಂತವಾಗಿದ್ದಾನೆ ಅಂತ ಹೇಳ್ತಾರೆ. ಆಗಲೇ ಹೃಷ್ಟರಾಗುವರು ಅವನನ್ನು ನೋಡಿ ಎಲ್ಲರೂ ಸಂತೋಷ ಪಡ್ತಾರೆ. ಹೃಷ್ಟರಾಗುವರು, ಸಂತೋಷ ಪಡೋರು ಕೆಲವರು. ಕನಿಷ್ಠರೆಲ್ಲರೂ ಸೇವೆ ಮಾಡಬಾರು, ಅವನಿಗಿಂತರೂ ಕಡಿಮೆಯಾದವರು, ಚಿಕ್ಕವರು ಅವನಿಗೆ ಸೇವೆ ಮಾಡ್ತಾರೆ. ಆದರೆ ಬಿಟ್ಟ ಕ್ಷಣದಲ್ಲಿ ಆ ಭಗವಂತ ಯಾವ ಕ್ಷಣದಲ್ಲಿ
ಈ ಶರೀರವನ್ನು ಬಿಡ್ತಾನೋ ಕುಣಪನು ಎಂದರಿದು ಅದನ್ನು ಉಪೇಕ್ಷಿತರು. ಕುಣಪ ಅಂದ್ರೆ ಹೆಣ ಅಂತ ಅರ್ಥ. ಕುಣಪನೆಂದರಿದು ಆ ದೇಹವನ್ನು ಏನಂತ ಕರೀತಾರೆ? ಹೆಣ ಅಂತ ಕರೆದು ಬಿಡ್ತಾರೆ. ಅದಕ್ಕೆ ಹೆಸರಿಲ್ಲ, ಮೌನಿಲ್ಲ. ಅದನ್ನು ಉಪೇಕ್ಷಿಪರು. ಅದನ್ನು ಯಾರು ಮಾಡ್ತಾರೆ? ನಮಸ್ಕಾರ ಮಾಡ್ತಾರೋ, ಸೇವೆ ಮಾಡ್ತಾರನ್ನ, ಸಂತೋಷ ಪಡ್ತಾರನ್ನ, ವಿಪರೀತವಾಗಿ ದುಃಖ ಪಡ್ತಾರೆ. ಹೀಗಾಗಿ ಈ ದೇಹಕ್ಕೆ ಎಷ್ಟರವರೆಗೆ ಗೌರವ? ಆ ಭಗವಂತ ಒಳಗೆ ಇದ್ದಷ್ಟರವರೆಗೆ. ಭಗವಂತ ಇದ್ದಿಲ್ಲ ಅಂತಂದ್ರೆ ಆ ಜೀವನ ಇರ್ಲಿಕ್ಕೆ ಶಕ್ಯವಿಲ್ಲ. ಆಗ ಈ ದೇಹಕ್ಕೆ ಯಾವ ಯಾವ ಒಂದು ಬೆಲೆ ಇರೋದಿಲ್ಲ. ಇಂತಹ ದೇಹವನ್ನು ನೋಡಿ ನಾವು ಏನು ಗರ್ವ ಪಡ್ತೀವಲ್ಲ, ಮೂರ್ಖರೇ ಅಂತಂತಾರೆ ದಾಸರಾಯರು. ಹಾಗೆ ಆ ವಿಠಲಶ್ರವನು ಅನುಗ್ರಹದಿಂದ ಆ ಶರೀರದಲ್ಲಿ ಇದ್ದುಕೊಂಡು ನಿರಂತರ ಚೇಷ್ಟೆ ಮಾಡಬೇಕು. ಅವನು ಚೇಷ್ಟೆ ಮಾಡದೆ ಹೋದ್ರೆ ಜೀವನ ಇಲ್ಲೇ ಇಲ್ಲ. ನಾವು ಮಾಡ್ತೀವಲ್ರಿ ನಿರಂತರ ಚೇಷ್ಟೆ ಅಂತಂದ್ರೆ, ಮಲಗಿರ್ತೀವಿ ರಾತ್ರಿ ಹೊತ್ತು, ಏನ್ ಮಾಡ್ತೀವಿ ಅವಾಗ? ಏನ್ ಮಾಡ್ಲಿಕ್ಕಿಲ್ಲ. ಆಗಲೂ ಭಗವಂತ ಎದ್ದಿರ್ಬೇಕಾಗಿದ್ದೇ ಅಲ್ಲ. ನಮಗೆ ರೆಸ್ಟ್ ಇದ್ರೂ ಭಗವಂತನಿಗೆ ರೆಸ್ಟ್ ಇಲ್ಲ. ಮಾಡಿದ್ರು ಕೂಡ ಭಗವಂತ ಸುಮ್ಮನೆ ಇರ್ಲಿಕ್ಕಿಲ್ಲ. ಆ ಭಗವಂತ ನಿದ್ದೆ ಮಾಡಿದ್ರೆ ನಾವು ಶಾಶ್ವತ ನಿದ್ದೆ ಮಾಡ್ತೀವಿ ಅಷ್ಟೇ. ನಿದ್ದೆ ಮಾಡ್ತಾ ಇದ್ರು ಆ ಉಸಿರಾಟ ಅಂತೂ ಆಡ್ಲೇಬೇಕಲ್ಲ. ಒಳಗೆ ಎಲ್ಲಾ ಜೀವಕ್ರಿಯೆಗಳು ನಡಿಬೇಕು. ಮತ್ತೆ ಆ ಹೃದಯ ಬಾರಿಸ್ತಾನೆ ಇರಬೇಕು. ಮತ್ತೆ ಎಲ್ಲಾ ನರನಾಡಿಗಳಲ್ಲಿ ರಕ್ತ ಸಂಚಾರ ಮಾಡ್ತಾನೆ ಇರಬೇಕು. ಉಸಿರಾಡ್ತಾನೆ ಇರಬೇಕು. ಎಲ್ಲಾ ಕ್ರಿಯೆಗಳು ನಡೀತಾನೆ ಇರಬೇಕು. ಯಾವ್ದು ನಿಂತ್ರು ಹೋಗ್ಬಿಡ್ತಾನೆ ಅವನು. ಹೀಗಾಗಿ ಕೇವಲ ನಾವು ಮಲಗೀವಿ ಇಷ್ಟೇ. ಆದ್ರೆ ಭಗವಂತ ಮಾತ್ರ ನಿರಂತರದಿ ಚೇಷ್ಟೆ ಮಾಡುತ್ತಿರು. ಭಗವಂತ ಮಾತ್ರ ನಿರಂತರ ಚೇಷ್ಟೆ ಮಾಡ್ತಾನೇ ಇರಬೇಕು ಜೀವರಲ್ಲಿ. ಒಂದು ಕ್ಷಣ ಬಿಟ್ಟರು ಕೂಡ ಇವನು ಕುಣಪ, ಹೆಣ ಆಯ್ತು ಅಂತಂದು ಬಿಡ್ತಾರೆ. ಅದನ್ನು ಉಪೇಕ್ಷೆ ಮಾಡ್ತಾರೆ. ಹೀಗೆ ಭಗವಂತನಿಂದನೇ ಈ ಜೀವನಿಗೆ ಬೆಲೆ, ಈ ದೇಹಕ್ಕೆ ಒಂದು ಬೆಲೆ. ಇಲ್ಲ ಅಂದ್ರೆ ಯಾವುದೂ ಇಲ್ಲ. ಅದಕ್ಕಾಗಿ ಆ ಭಗವಂತನೇ ಎಲ್ಲದಕ್ಕೂ ಕಾರಣ ಎಂಬ ಒಂದು ಅರಿವನ್ನು ನಾವು ಇಟ್ಕೊಳ್ಬೇಕು ಅಂತ. ಆ ಸ್ವತಂತ್ರ ಎಂಬ ಅನುಸಂಧಾನ ಪ್ರತಿ ಸಲ ಬರ್ತಾ ಇರ್ತದೆ. ಇಂಥ ಒಂದು ಮಹಿಮೆಗಳನ್ನು ನೆನಪು ಮಾಡ್ತಾ ಇರುವಾಗ ಇದೇವೇ ಇಲ್ಲ, ನಾವು ನಿದ್ದೆ ಮಾಡೀವಿ, ನಿದ್ದೆ ಮಾಡಿದ್ರೆ ನಮ್ಮ ಸ್ವಾತಂತ್ರ್ಯ ಏನಿರ್ತದೆ? ಮಹಿಮೆಯಾರೇ ಎಚ್ಚರಿಗಿರೋದಿಲ್ಲ. ಎದ್ದಾಗ ಸರಿಯಾಗಿ ಮಾಡಿಕೊಡ್ತೀವಿ ಅಂತ ಅಂದ್ಕೊಳ್ಳಬಹುದು. ನಿದ್ದೆಯಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ? ನಮಗೆ ಮೈ ಮರೆತು ನಿದ್ದೆ ಮಾಡ್ತೀವಿ, ಆದ್ರೆ ಯಾವ ಕ್ರಿಯೆಯೂ ಕೂಡ ಶರೀರದಲ್ಲಿ ನಿಲ್ಲೋದಿಲ್ಲಲ್ಲ. ನಮ್ಮ ಪ್ರಯತ್ನವಿಲ್ಲದೆ ಎಲ್ಲ ನಡೆದು ಹೋಗ್ತಾ ಇರ್ತದೆ. ಮತ್ತೆ ಮಲಗಿದಾಗ ನಮ್ಮ ಪ್ರಯತ್ನ ಇಲ್ಲ ಅಂತಾದಾಗ ಎಚ್ಚೆತ್ತಾಗ ಮಾತ್ರ ನಮ್ಮ ಪ್ರಯತ್ನ ಎಲ್ಲಿಂದ ಬರ್ತದೆ? ಅದಕ್ಕಾಗಿ ನಿರಂತರದಲ್ಲಿ ಆ ಭಗವಂತನೇ ಸ್ವತಂತ್ರನಾಗಿ ಮಾಡ್ತಾ ಇದ್ದಾನೆ ಎಂಬ ಅರಿವನ್ನು, ಆ ಜ್ಞಾನವನ್ನು ಸದಾ ಕಾಲ ನಾವು ಇಟ್ಟುಕೊಂಡಾಗ ಆ ಭಗವಂತನ ಸ್ವತಂತ್ರ ಕರ್ತೃತ್ವದ ಅನುಸಂಧಾನ ನಮಗೆ ಬರಲಿಕ್ಕೆ ಸಾಧ್ಯ. ಅದಕ್ಕಾಗಿ ಇಂತಹ ಮಹಿಮೆಗಳನ್ನು ನೆನೆಯಬೇಕು ಅಂತ ದಾಸರಾಯರು ಹೇಳ್ತಾರೆ. ಜೀವರಿಗೆ ಅವರವರ ಯೋಗ್ಯ ಸ್ಥಾನಗಳನ್ನು ಕೊಡುವ ಭಗವಂತ ದೇಹದಲ್ಲಿ ಪ್ರವೇಶಗೊಂಡು ನಿರಂತರ ಎಲ್ಲ ಕೆಲಸಗಳನ್ನು ಮಾಡುವುದನ್ನು ನೋಡಿ ಜನರೆಲ್ಲರೂ ಅವನು ಬದುಕಿದ್ದಾನೆ ಎಂದು
ಸಂತೋಷ ಪಡುತ್ತಾರೆ. ಚಿಕ್ಕವರೆಲ್ಲರೂ ಅವನಿಗೆ ಸೇವೆ ಮಾಡುತ್ತಾರೆ. ಶ್ರೀಹರಿ ದೇಹದಿಂದ ಹೊರಗೆ ಹೋದ ಕ್ಷಣವೇ ಅದನ್ನು ಹೆಣ ಎಂದು ಕರೆದು ಉಪೇಕ್ಷಿಸುತ್ತಾರೆ. ಕಠಿಣ ಪದಗಳಲ್ಲಿ ಇಷ್ಟರ ಶ್ರವ ಬರ್ಕೊಳ್ಳಿ. ಆಸನ ಮೊದಲಾದ ಭಾಗ್ಯವನ್ನು ಕರುಣಿಸುವನು. ಆಸನ ಮೊದಲಾದ ಭಾಗ್ಯವನ್ನು ಕರುಣಿಸುವನು. ಕುಣಪ ಅಂದ್ರೆ ಹಣ. ಇಷ್ಟರ ಶ್ರವ ದೇಹದೊಳಗೆ ಪ್ರವಿಷ್ಟನಾಗಿ ನಿರಂತರದೇ ಬಹುಚೇಷ್ಟೆಗಳ ಮಾಡುತ್ತೆರೆ ಕಂಡು ಸಜೀವಿ ಎನ್ನುತ್ತಿಹರೋ. ಹೃಷ್ಟರಾಗುವರವನ ನೋಡಿ ಕನಿಷ್ಠರೆಲ್ಲರೂ ಸೇವೆ ಮಾಡ್ಪರು. ಇಟ್ಟ ಕ್ಷಣದಲ್ಲಿ ಕುಣಪನೆಂದರಿದನುಪೇಕ್ಷಿಪರು. ಕ್ರೀಡೆಗೋ ಸುಗ ಅವರವರ ಗತಿ ನೀಡಲೋ ಸುಗ ದೇಹಗಳ. ಒಟ್ಟಾಡುವನು ಸ್ವೇಚ್ಛೆಯಲಿ ಬ್ರಹ್ಮೇಶಾಜ್ಯರೊಳು ಪೊಕ್ಕು. ಮಾಡುವನು ವ್ಯಾಪಾರ ಬಹುವಿಧ. ಮೂಢ ದೈತ್ಯರೊಡಿದ್ದು ಪ್ರತಿದಿನ ಕೇಡು ಲಾಭಗಳಿಲ್ಲವಿದರಿಂದಾವ ಕಾಲದಲ್ಲಿ.
ಭಗವಂತ ಎಲ್ಲ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಸಂಹಾರ ಮಾಡ್ತಾನೆ, ಪಾಲನೆ ಮಾಡ್ತಾನೆ. ಎಲ್ಲ ಕ್ರಿಯೆಗಳನ್ನು ಭಗವಂತ ಮಾಡ್ತಾನಲ್ಲ, ಇದರಿಂದ ಅವನಿಗೇನ್ ಪ್ರಯೋಜನ? ಅದು ಲಾಭ ಇದ್ರೇನೆ ಮಾಡ್ಬೇಕಪ್ಪ. ಏನು ಇಲ್ದಾಗ ಅವನ ಯಾಕೆ ಮಾಡ್ತಾನೆ ಇವೆಲ್ಲ? ನಯಾ ಪೈಸೆ ಲಾಭ ಇಲ್ಲದೆ ಯಾರು ಏನೂ ಕೆಲಸ ಮಾಡೋದಿಲ್ಲ, ಹುಚ್ಚರು ಮಾಡೋದಿಲ್ಲ. ಅಂತದ್ದು ಭಗವಂತನಿಗೆ ಏನ್ ಲಾಭ ಮಾಡೋಣದ್ರಿಂದ? ಏನಾದರೂ ಲಾಭ ಇದೆ ಅಂತಂದ್ರೇನ ಅವನು ಅಪೂರ್ಣನಾಗ್ತಾನೆ. ಲಾಭ ಅದ ಅಂತಂದ್ರೆ ಅರ್ಥ ಏನು? ಅಷ್ಟಕ್ಕೂ ಮುಂಚೆ ಆ ಲಾಭ ಇದ್ದಿಲ್ಲ ಅಂತ ಆಗ್ತದೆ. ಭಗವಂತನಿಗೆ ಪೂರ್ಣತ್ವ ಇಲ್ಲ, ಅವನು ಪರಿಪೂರ್ಣನಲ್ಲ ಅಂತ ಆಗ್ತದೆ. ಏನು ಪ್ರಯೋಜನ ಇಲ್ಲದೆ ಮಾಡಿದರೆ ಅವನು ತಿಳುವಳಿಕಿಲ್ಲ ಅಂತ. ಹೀಗಾಗಿ ಪ್ರಯೋಜನ ಅದನ ಇಲ್ಲನ ಏನು ಹೇಳಲಿಕ್ಕೆ ಬರೋದಿಲ್ಲ. ಪ್ರಯೋಜನ ಅದ ಅಂತಂದ್ರೇನ, ಪ್ರಯೋಜನ ಇದ್ದುಕೊಂಡು ಮಾಡಿದ್ದಾನೆ ಅಂದ್ರೆ ನಮ್ಮಂತೆ ಆಯ್ತಲ್ಲ. ನಾವು ಯಾವುದೋ ಒಂದು ಪ್ರಯೋಜನವನ್ನು ಕೇಳಿಕೊಂಡು ಯಾವುದೋ ಒಂದು ಪ್ರಯೋಜನ ಮುಂದಿಟ್ಕೊಂಡು ಕೆಲಸ ಮಾಡ್ತೀವಿ ಅಂದ್ರೆ ನಾವು ಅಪೂರ್ಣರು. ನಮಗೇನೋ ಆ ಕೆಲಸ ಮಾಡಿದರೇನೆ ನಮಗೆ ಅದರಿಂದ ಪ್ರಯೋಜನ ಆಗ್ತದೆ. ಹೀಗಾಗಿ ನಾವು ಪರಿಪೂರ್ಣರಲ್ಲ. ಭಗವಂತನೂ ಕೂಡ ಏನೋ ಒಂದು ಪ್ರಯೋಜನವನ್ನಿಟ್ಟುಕೊಂಡು ಈ ಸೃಷ್ಟಿಯಾದಿಗಳೆಲ್ಲ ಮಾಡುತ್ತಾನೆ ಅಂತ ಆದರೆ ಅವನು ಕೂಡ ಪರಿಪೂರ್ಣನಲ್ಲ ಅಂತ ಅರ್ಥ ಆಗ್ತದ. ಹೋಗ್ಲಿ, ಏನ್ ಪ್ರಯೋಜನ ಇಲ್ಲ ಅಂತಂದ್ರೇನ, ಪ್ರಯೋಜನ ಇಲ್ಲದೆ ಮಾಡಿದ ಅಂತಂದ್ರೆ ಹುಚ್ಚ ಅಂತಾರೆ ಅಷ್ಟೇ. ಏನ್ ಪ್ರಯೋಜನ ಇಲ್ಲದೆ ಯಾವನ್ ಕೆಲಸ ಮಾಡ್ತಾನ ಸುಮ್ಮನೆನ? ಅದಕ್ಕಾಗಿ ಭಗವಂತನಿಗೆ ಪ್ರಯೋಜನ ಅದನ ಇಲ್ಲನ ಅಂತ ಹೇಳೋದು ಕೂಡ ಕಷ್ಟ. ಅದಕ್ಕೆ ಇಲ್ಲಿ ಶಾಸ್ತ್ರದಲ್ಲಿ ಹೇಳುವ ಮಾತೇನು ಇದಕ್ಕೆ ಎಂಬುದನ್ನು ಇಲ್ಲಿ ಹೇಳುತ್ತಾರೆ. ಕ್ರೀಡೆಗೋಸುಗ ಅವರವರ ಗತಿ ನೀಡಲೋಸುಗ ದೇಹಗಳ ಕೊಟ್ಟು ಆಡುವನು ಸ್ವೇಚ್ಛೆಯಲಿ ಬ್ರಹ್ಮೇಶಾದ್ಯರುಳು ಕೊಕ್ಕು. ಭಗವಂತನಿಗೆ ಪ್ರಯೋಜನ ಅದ ಇಲ್ಲ ಅಂತಂದ್ರೆ ಎರಡೂ ಹೇಳ್ಬೋದು. ಏನ್ರಿ ಎರಡೂ ಹೇಳಿದ್ರೆ ದೋಷ ಬರ್ತದ ಅಂದ್ರೆ ಎರಡೂ ಹೇಳ್ಬೋದು ಅಂತೀರೇನ್ರಿ? ಹೌದು, ಎರಡೂ ಹೇಳ್ಬೋದು. ಯಾಕೆ? ಪ್ರಯೋಜನ ಅದ ಅಂದ್ರೆ ಏನ್ ಪ್ರಯೋಜನ? ನನಗ ಪ್ರಯೋಜನ ಇಲ್ಲ, ಭಕ್ತರಿಗೆ ಪ್ರಯೋಜನ ಅದಷ್ಟೇ. ಆ ಭಕ್ತರ ಪ್ರಯೋಜನವನ್ನೇ ತನ್ನ ಪ್ರಯೋಜನ ಅಂತ ಭಾವಿಸಿ ಕೇವಲ ಕರುಣೆಯಿಂದ ಮಾಡ್ತಾನಷ್ಟೆ. ಭಗವಂತನಿಗೆ ಪ್ರಯೋಜನ ಅದ ಅಂದ್ರೆ ಅದ, ಇಲ್ಲ ಅಂದ್ರೆ ಇಲ್ಲ. ತನಗೆ ಸ್ವಂತವಾಗಿ ಅದರಿಂದ ಮಾಡದೆ ಹೋದ್ರೆ ಏನನ್ನ ಆಗ್ತದೇನೋ ಎಂಬುವಂತೆ ಇಲ್ಲ. ಸದಾ ಪರಿಪೂರ್ಣ. ಅವನಿಗೆ ಇದು ಮಾಡಿದ್ರೇನೆ ಸಂತೋಷ ಆಗ್ತದೆ ಅಂತೇನಿಲ್ಲ. ನಮಗೆ ಊಟ ಮಾಡಿದ್ರೇನೆ ಹೊಟ್ಟೆ ಕುಂತದ, ಇಲ್ಲದ್ರೆ ಇಲ್ಲ. ಹೀಗಾಗಿ ಹಾಗ ಭಗವಂತನಿಗೇನಿಲ್ಲ. ನಮಗೆ ಯಾವ್ದಾದ್ರು ಒಂದು ಕೆಲಸ ಮಾಡಿದ್ರೇನೆ ಅದರಿಂದ ಆನಂದ ಆಗ್ತದ, ಇಲ್ಲ ಅಂದ್ರೆ ಇಲ್ಲ. ಭಗವಂತನಿಗೆ ಹಾಗಲ್ಲ. ಭಗವಂತನಿಗೆ ಸ್ವತಃ ಪರಿಪೂರ್ಣನವನು, ಸದಾ ಆನಂದಪೂರ್ಣ. ಅದನ್ನ ಏನು ಮಾಡೋ ಅವಸರ ಇಲ್ಲ, ಪ್ರಯೋಜನನೇ ಇಲ್ಲ. ಅವನಿಗೆ ಏನು ಮಾಡಿದ್ರು ಪ್ರಯೋಜನ ಇಲ್ಲ, ಆದ್ರೂ ಮಾಡ್ತಾನಲ್ಲ. ಅಂದ್ರೆ ಅದಕ್ಕ ಎರಡು ಕಾರಣಗಳು ಹೇಳ್ತಾರೆ. ಏನೋ ಪ್ರಯೋಜನ ಇಲ್ಲ, ಏನೋ ಪ್ರಯೋಜನ ಇಲ್ದ ಹಿಂಗ್ ಮಾಡ್ತಾನ ಅಂದ್ರೆ ಹುಚ್ಚನಾಗ್ತಾನ ಅಷ್ಟೇ. ಆದರೆ ಭಗವಂತ ಏನೋ ಪ್ರಯೋಜನ ಇಲ್ಲದೆ ಮಾಡ್ತಾನೆ. ಯಾಕೆ ಮಾಡ್ತಾನೆ ಅಂದ್ರೆ ಅದಕ್ಕೆ ಎರಡು ಕಾರಣಗಳವ. ಏನೂ ಕಾರಣ ಇಲ್ಲ ಅಂತಿಲ್ಲ, ಎರಡು ಕಾರಣಗಳಿವೆ. ಏನವು ಅಂದ್ರೆ ಕ್ರೀಡೆಗೋಸುಗ, ಇದು ಒಂದು ಕಾರಣ. ಆಮೇಲೆ ಎರಡನೇದು ಅವರವರ ಗತಿ ನೀಡಲೋಸುಗ, ಇದು ಎರಡನೇ ಕಾರಣ. ಒಂದನೇ ಕಾರಣ ಏನು? ಕ್ರೀಡೆಗೋಸುಗ. ಭಗವಂತ ಇದೆಲ್ಲ ಮಾಡೋದೇನು? ಕ್ರೀಡೆಗೋಸುಗ. ಕ್ರೀಡೆ ನಿಮ್ಮೊಂದು ಆಟ ಇದ್ದಂತೆ ಏನ್ ಮಾತಿವೆಲ್ಲ. ನೀವು ಹುಡುಗರ್ನ ಕೇಳ್ರಿ, ಏನ್ ಮಾಡ್ತೀರಿ? ಆಟ ಆಡ್ತಾ ಇದ್ರಿ. ಆಟ ಯಾಕೆ ಆಡ್ತೀಯೋ ಅಂತಂದ್ರೆ ಅಂತಂತಾರೆ. ಆಟ ಯಾಕೆ ಆಡ್ತಾರೇನ್ರಿ? ಆಟ ಯಾಕ? ಸಂತೋಷಕ್ಕಾಗಿ ಆಡ್ತಾರ. ಸಂತೋಷ ಜಾಸ್ತಿ ಆದ್ರೆ ಆಡ್ತಾರ. ಅವರು ಆಟ ಆಡ್ತಾ ಆಡ್ತಾ ಹಾಡು ಹೇಳ್ತಾರ. ಸ್ನಾನ ಮಾಡ್ತಾ ಮಾಡ್ತಾ ಹಾಡು ಹೇಳ್ತಾರೆ ಕೆಲವರು. ಯಾಕೋ ಹಾಡು ಹೇಳ್ತಾ ಇದ್ದೀನಿ, ಅದಕ್ಕೆ ಪ್ರಯೋಜನ ಏನದ? ಏನ್ ಪ್ರಯೋಜನ ಇಲ್ಲ ಅದಕ್ಕ. ಆನಂದ ಜಾಸ್ತಿ ಆದ್ರೆ ಹಾಡು ಹೇಳ್ತಾರ. ಲಲ್ಲ ಅಂತ ಹಾಡು ಬರುತ್ತ ಬಾಯಿಂದ. ಯಾಕೆ ಹಾಡು ಹೇಳ್ತಾ ಇದ್ದೀನಿ? ಪ್ರಯೋಜನ ಅದ ಅದರಿಂದ? ಏನು ಪ್ರಯೋಜನ ಇಲ್ಲ. ಸಂತೋಷ ಜಾಸ್ತಿ ಆದ್ರೆ ಹಾಡು ಬರ್ತದ. ಅಥವಾ ನಾಟ್ಯ ಮಾಡ್ತಾನೆ, ಇನ್ನೂ ಸಂತೋಷ ಜಾಸ್ತಿ ಆಯ್ತು ಅಂದ್ರೆ ಡ್ಯಾನ್ಸ್ ಮಾಡ್ತಾನೆ ಅಷ್ಟೇ. ಹೀಗೆ ಇದೆಲ್ಲ ಆನಂದ ಜಾಸ್ತಿಯಾಗಿ ಮಾಡುವಂತಹ ಕ್ರಿಯೆಗಳು ಕೂಡ ಕೆಲವೇ. ಹಾಗೆ ಭಗವಂತನೂ ಅಷ್ಟೇ. ಈ ಸೃಷ್ಟಿಯಾದಿಗಳನ್ನು ಯಾಕೆ ಮಾಡ್ತಾನೆ ಅಂದ್ರೆ ಸದಾ ಆನಂದ ಪೂರ್ಣ ಅವನು. ಆನಂದ ಜಾಸ್ತಿ ಆದಾಗ ಏನ್ ಮಾಡ್ತಾರ? ಹುಡುಗರು ಆಟ ಆಡ್ತಾರ. ಜಾಸ್ತಿ ಆನಂದ ಆಯ್ತಿದ್ರೆ ಆಟ ಆಡೋಣ ಬಾರೋ ಅಂತ ಬ್ಯಾಟ್ ಹಿಡ್ಕೊಂಡು ಹೋಗ್ಬಿಡ್ತಾರ. ಹೀಗೆ ಆನಂದದಿಂದ ಆಡುವಂತಹ ಕ್ರಿಯೆ ಅದು. ಆಟ ಆಡ್ಲಿಕ್ಕೆ ಏನ್ ಪ್ರಯೋಜನ ಇಲ್ಲ ಅವರಿಗೆ, ಕೇವಲ ಆನಂದ ಅಷ್ಟೇ. ಹಿಂದಿನ ಸಂಧಿಗಳಲ್ಲಿ ಮರಳು ಮನೆಗಳ ಮಾಡಿ ಆ ಪದ್ಯದಲ್ಲಿ ಹೇಳಿದ್ರಲ್ಲ, ಇವರೆಲ್ಲ ಉಸುಕನಾಗ ಹೋಗ್ತಾರೆ. ಏನೋ ಉಸುಕನಲ್ಲಿ ಏನೇನೋ
ಮನೆಗಳು ಕಟ್ತಾರೆ, ಆಟ ಆಡ್ತಾರೆ, ಕೊನೆಗೆ ಬರೋ ಕಾಲಕ್ಕೆ ಅದನ್ನೆಲ್ಲ ಕೆಡವಿ ಬಿಟ್ಟು ನಕ್ಕಂತ ಬಂದ್ಬಿಡ್ತಾರೆ. ನೀನೇ ಮನೆ ಕಟ್ಟಿದಿ, ನೀನೇ ಹೊಡೆದು ಹಾಕಿದಿ, ನನಗೇನ್ ದುಃಖ ಆಗಿಲ್ಲೇನೋ ಅಂತ ಕೇಳಿದ್ರೆ ಇನ್ನು ಆನಂದ ಅದರಿಂದ. ಅದೆಲ್ಲ ಆಟ, ಅವೆಲ್ಲ ಆನಂದದಿಂದ ಮಾಡ್ತಾರೆ. ತಾನೇ ಕಟ್ತಾನೆ, ತಾನೇ ಹೊಡಿತಾನೆ. ಹಾಗೆ ಭಗವಂತ ತಾನೇ ಸೃಷ್ಟಿ ಮಾಡ್ತಾನೆ, ತಾನೇ ಸಂಹಾರ ಮಾಡ್ತಾನೆ. ಎಲ್ಲ ಕ್ರೀಡೆಗೋಸುಗ, ಆನಂದಪೂರ್ಣ ಅವನು. ಹೀಗಾಗಿ ಆನಂದದಿಂದ ಮಾಡುವಂತಹ ಕ್ರಿಯೆಗೆ ಬೇರೆ ಪ್ರಯೋಜನ ಇರೋದಿಲ್ಲ. ಅದಕ್ಕ ಪ್ರಯೋಜನ ಏನು ಅಂತ ಕೇಳೋಂದೇ ಇಲ್ಲ. ಆಟ ಆಡ್ತಾ ಇರ್ತಾನೆ. ಆಟ ಇದೆ ಭಗವಂತನಿಗೆ. ಈ ಜಗತ್ತಿನ ಸೃಷ್ಟಿಯಾದಿ ವ್ಯಾಪಾರವೆಲ್ಲವೂ ಕೂಡ ಏನಿದು ಅಂತಂದ್ರೆ ಕ್ರೀಡೆಗೋಸುಗ, ಆಟ ಆಡಿದಂತೆ. ಹಾಗಾದ್ರೆ ತನ್ನ ಆಟದ ಸಲುವಾಗಿ ಇಷ್ಟು ಜನರನ್ನು ಉದ್ಯಾಡಿಸ್ತಾನಲ್ಲ, ಮತ್ತದು ದೋಷ ಬರ್ತದ. ತಾನ ಆಟ ಆಡೋ ಸಲುವಾಗಿ ಇಷ್ಟು ಜನರನ್ನು ಉದ್ಯಾಡಿಸೋದು ಎಂದಪ್ಪ ಇದು? ಕೆಲವ್ರ ನರಕಕ್ಕೆ ಹಾಕ್ತಾನೆ, ಕೆಲವ್ರನ್ನ ಸ್ವರ್ಗಕ್ಕೆ ಹಾಕ್ತಾನೆ. ಸಿಕ್ಕಾಪಟ್ಟ ಮಾಡಿಬಿಟ್ರೆ ಇದೇನ್ ಆಟ? ತನ್ನಿಷ್ಟು ತಾನು ಆಟ ಆಡ್ಕೊಂಡ್ರೆ ಸರಿ, ಯಾರು ಬೇಡ ಅಂತಂದ್ರು. ತನ್ನ ಮನೆಯಾಗೆ ಬಾಲ್ ಇಟ್ಕೊಂಡು ಆಡ್ಕೊಳ್ಳಿ. ಇಷ್ಟೂ ಜನರ ಸಂಗಾತ ತಾನು ಆಟ ಆಡ್ತಾನಂದ್ರೆ ಇದೇನಿದು ಅಂತ ಮತ್ತು ಪ್ರಶ್ನೆ ಬರ್ತದೆ. ಅದಕ್ಕೆ ಸಮಾಧಾನ ಏನು? ಅವರವರ ಗತಿ ನೀಡಲು ಸುಗ. ಈ ಒಂದು ಡಿಫರೆನ್ಸ್ ಏನು? ಹುಡುಗರ ಆಟ ಆಡೋದಕ್ಕೂ ಭಗವಂತ ಆಟ ಆಡೋದಕ್ಕೂ ಏನ್ ಡಿಫರೆನ್ಸ್ ಅಂದ್ರೆ, ಹುಡುಗರು ಆಟ ಆಡೋದ್ರಲ್ಲಿ ಏನು ಅದರಲ್ಲಿ ಪ್ರಯೋಜನ ಇರೋದಿಲ್ಲ. ಹೆಂಗ್ ಸಿಕ್ಕಂಗೆ ಆಡ್ತಾರೆ. ಯಾಕಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿರೋದಿಲ್ಲ, ನಿಯಮಗಳು ಏನಿರೋದಿಲ್ಲ. ಆಟ ಆಡ್ತಾರೆ, ಆನಂದ ಕೆಡುತ್ತಾರೆ, ಬಂದ್ಬಿಡ್ತಾರೆ ಅಷ್ಟೇ. ಆದ್ರೆ ಭಗವಂತ ಆಟ ಆಡೋದಕ್ಕೆ ಅನೇಕ ನಿಯಮಗಳು ತನ್ನಷ್ಟು ತಾನೇ ಇಟ್ಕೊಂಡಿದ್ದಾನೆ, ಬೇರೆ ಯಾರು ಇಟ್ಟಿಲ್ಲ. ಯಾಕೆ? ತಾನೇ ಸ್ವತಂತ್ರ. ಒಂದು ನಿಯಮ ಪ್ರಕಾರ ಆಟ ಆಡ್ತಾನೆ. ಅಂದ್ರೆ ಏನು? ಜೀವರನ್ನ ಸೃಷ್ಟಿ ಮಾಡೋದು, ಸಂಹಾರ ಮಾಡೋದು, ಅವ್ರನ್ನ ಪಾಲನೆ ಮಾಡೋದು, ಯಾರಿಗೆ ಸುಖ ಕೊಡಬೇಕು, ಯಾರಿಗೆ ದುಃಖ ಕೊಡಬೇಕು, ಯಾರನ್ನ ಉನ್ನತ ಸ್ಥಾನದಲ್ಲಿ ಕೂಡಿಸ್ಬೇಕು, ಯಾರನ್ನ ಬಿಡಾಕ್ಬೇಕು, ಯಾರಿಗೆ ಯಾವ ಸಮಯದಲ್ಲಿ ಏನು, ಎಷ್ಟು, ಎಂತು, ಹೆಂಗ್ ಕೊಡಬೇಕು, ಎಲ್ಲ ಭಗವಂತ ಆ ಜೀವರ ಕರ್ಮಾನುಗುಣವಾಗಿ, ಅವರ ಪೂರ್ವ ಕರ್ಮಕ್ಕೆ ಅನುಗುಣವಾಗಿ, ಅವರವರ ಯೋಗ್ಯತೆಗೆ ಅನುಗುಣವಾಗಿ ಕೊಡ್ತಾನೆ. ಅನಿಷ್ಟ ಬಂದಂಗೆ ಕೊಡೋದಿಲ್ಲ. ಅದು ಜೀವರಿಗೆಲ್ಲ ಕೊಡ್ತಾನೆ, ಆದರೆ ಅವರವರ ಯೋಗ್ಯತಾನುಗುಣವಾಗಿ, ಕರ್ಮಾನುಗುಣವಾಗಿ ಕೊಡ್ತಾನೆ. ಹೀಗಾಗಿ ತಾನೇನೋ ಅನ್ಯಾಯ ಮಾಡಿದಂತಾಗಲಿಲ್ಲ. ಜೀವರ ಕರ್ಮಕ್ಕೆ ಅನುಗುಣವಾಗಿ ಅವರವರ ಗತಿಯ ನೀಡಲು ಸುಗ. ಅವರವರ ಗತಿಗಳು, ಅವರವರ ಸ್ಥಾನಗಳು. ಈಗ ಹೋದ್ರೆ ಈ ಮುಕ್ತಿಯೋಗ್ಯ ಜೀವರು ನಾವೆಲ್ಲ ಇದ್ದೀವಿ. ನಾವೇನ್ ಕೊಡ್ಬೇಕು? ಮುಕ್ತಿ ಕೊಡಬೇಕು. ಈಗ ಬಿಟ್ಟು ಬಿಟ್ರೆ ಮುಕ್ತಿ ಬರೋದೇ ಇಲ್ಲ. ಮತ್ತೆ ಮುಕ್ತಿ ಕೊಡಬೇಕು ಅಂತಂದ್ರೆ ಅದಕ್ಕೆ ಸಾಧನೆ ಮಾಡಿಸ್ಬೇಕಾ? ಸಾಧನೆ ಮಾಡಿಸಬೇಕು ಅಂತಂದ್ರೆ ದೇಹಗಳು ಬೇಕಾ? ಬರೇ ದೇಹಗಳು ಕೊಟ್ರೆ ಈ ಪ್ರಪಂಚ ಬೇಕಾ? ಜಡ ಪ್ರಪಂಚ ಬೇಕಾ? ನಮ್ಮ ಸಾಧನೆಗೆ ಇವೆಲ್ಲ ಬೇಕು. ಬರೇ ಬ್ಯಾಟ್ ಕೊಟ್ಟು ಆಡು ನಡಿ ಅಂತಂದ್ರೆ ಪ್ಲೇ ಗ್ರೌಂಡೇ ಇಲ್ಲ, ಏನ್ ಆಟ ಆಡೋದು? ಆಗ ಪ್ಲೇ ಗ್ರೌಂಡ್ ಬೇಕು, ಮತ್ತೆ ಎಲ್ಲಾ ಸಾಧನಗಳು ಬೇಕು. ಇಷ್ಟಿದ್ರೆ ಆಟ ಆಡ್ಲಿಕ್ಕೆ ಬರ್ತದೆ. ಹೀಗೆ ನಾವು ಸಾಧನೆ ಮಾಡಬೇಕು ಅಂತಂದ್ರೆ ನಮಗೆ ದೇಹ, ಇಂದ್ರಿಯ, ಮತ್ತೆ ರೊಕ್ಕ ಬೇಕು, ಜಗತ್ತು ಬೇಕು, ಜಡ ಪ್ರಪಂಚ ಬೇಕು, ಸಾಧನಗಳ ಸಲಕರಣೆಗಳೆಲ್ಲ ಬೇಕು. ಎಲ್ಲ ಸಾಧನಗಳಿದ್ರೇನೆ ಸಾಧನ ಆಗ್ತದೆ. ಇಲ್ಲಿದ್ರೆ ಏನ್ ಸಾಧನ ಆಗ್ತದೆ? ಸಾಧನ ಆಗೋದಿಲ್ಲ. ಸಾಧನ ಆಗದೆ ಹೋದ್ರೆ ಪುಣ್ಯ ಬರೋದಿಲ್ಲ, ಪುಣ್ಯ ಬರದೆ ಹೋದ್ರೆ ಮೋಕ್ಷ ಸಿಗೋದಿಲ್ಲ. ಹೀಗಾಗಿ ನಮ್ಮ ನಮ್ಮ ಗತಿಗಳನ್ನು ಕೊಡಲಿಕ್ಕಾಗಿ ಅವರವರ ಗತಿಯೇ ಈಡಲು ಸುಗ ಭಗವಂತ ಈ ಪ್ರಪಂಚವನ್ನು ಸೃಷ್ಟಿ ಮಾಡುತ್ತಾನೆ, ಪಾಲನೆ ಮಾಡುತ್ತಾನೆ, ಕೊನೆಗೆ ಇದನ್ನು ಸಂಹಾರ ಮಾಡುತ್ತಾನೆ. ಯಾಕೆ ಅಂತಂದ್ರೆ ಜೀವರಿಗೆ ಅವರವರ ಗತಿಯನ್ನು ಕೊಡಲಿಕ್ಕೆ. ಹೀಗೆ ಎರಡೂ ಪ್ರಶ್ನೆಗೆ ಸಮಾಧಾನ ಬಂತು. ಪ್ರಯೋಜನ ಅದನ ಇಲ್ಲನ ಅಂದ್ರೆ ತನಗೆ ಪ್ರಯೋಜನ ಇಲ್ಲ, ಆದರೆ ಜೀವರಿಗೆ ಪ್ರಯೋಜನ ಇದೆ. ಹೀಗೆ ಜೀವರ ಪ್ರಯೋಜನಕ್ಕಾಗಿ ತಾನು ಸೃಷ್ಟಿಯಾದಿಗಳನ್ನು ಮಾಡ್ತಾನೆ. ಮಾಡೋದ್ರಿಂದ ತನಗೇನಾದ್ರೂ ಪ್ರಯೋಜನ ಇದೆ? ಏನೂ ಇಲ್ಲ. ಆದ್ರೆ ಮಾಡ್ತಾನೆ ಯಾಕೆ? ಕೇವಲ ಕಾರುಣ್ಯ. ಜೀವರಿಗೆ ಅವರವರ ಯೋಗ್ಯ ಗತಿಗಳನ್ನು ಕೊಡಲಿಕ್ಕಾಗಿ ತಾನು ಆಡ್ತಾನೆ. ಕ್ರೀಡೆಗೋ ಸುಗ, ಅವರವರ ಗತಿ ನೀಡಲೋ ಸುಗ. ಇದೆಲ್ಲ ಮಾಡ್ಲಿಕ್ಕಾಗಿ ತಾನೇನ್ ಮಾಡ್ತಾನೆ? ದೇಹಗಳ ಕೊಟ್ಟು, ಮತ್ತೆ ಅವರವರ ಗತಿ ನೀಡಲಿಕ್ಕೆ ಏನ್ ಮಾಡಬೇಕು? ದೇಹಗಳು ಕೊಡಬೇಕು. ಯಾಕೆ? ದೇಹಗಳಿಲ್ಲದೆ ಹೋದ್ರೆ ಸಾಧನ ಮಾಡ್ಲಿಕ್ಕಾಗೋದಿಲ್ಲ. ಅದಕ್ಕಾಗಿ ದೇಹಗಳ ಕೊಟ್ಟು ಆಡುವನು ಸ್ವೇಚ್ಛೆಯಲ್ಲಿ. ಭಗವಂತ ಮತ್ತೆ ಇನ್ನೊಬ್ಬರ ಅಧೀನನಾಗಿ ಆಡೋದಿಲ್ಲ, ಸ್ವೇಚ್ಛೆಯಿಂದ ಆಡ್ತಾನೆ. ಎಲ್ಲಿಂದ? ಬ್ರಹ್ಮೇಶಾದ್ಯರುಳು ಪೊಕ್ಕು. ಬ್ರಹ್ಮಾದಿ ದೇವತೆಗಳು, ಬ್ರಹ್ಮ, ಈಶ, ಈಶ ಅಂದ್ರೆ ರುದ್ರದೇವರು, ಬ್ರಹ್ಮ, ರುದ್ರ, ಆದ್ಯ ಇವರೇ ಮೊದಲಾದ ಎಲ್ಲರಲ್ಲಿ ಪ್ರತಿಯೊಬ್ಬರಲ್ಲಿ ತಾನು ಪೊಕ್ಕು, ತಾನು ಅಂತರ್ಯಾಮಿಯಾಗಿದ್ದು ತಾನು ಮಾಡ್ತಾನೆ. ಮಾಡಿದವರು ಸ್ವಯಂ ಮಾಡುವ ಶಕ್ತಿ ಇಲ್ಲ.
ನಮ್ಮಷ್ಟಕ್ಕೆ ನಾವು ಕಷ್ಟಪಟ್ಟು ನಾವು ಸಂಪಾದನೆ ಮಾಡಿಕೊಳ್ತೀವಿ ಮುಕ್ತಿ ನಿಂದೆಂದು ಅಂತ ಅನ್ಲಿಕ್ಕಿಲ್ಲಲ್ಲ. ಭಗವಂತ ಒಳಗೆ ನಿಂತು ಮಾಡಿಸಿದ್ರೇನೆ ಸಾಧನ ಆಗಬೇಕು. ಹೀಗಾಗಿ ಬರೀ ಫ್ಯಾನ್ ಅದ, ಕರೆಂಟ್ ಇಲ್ಲ, ಏನ್ ಮಾಡ್ಬೇಕು? ಎಲ್ಲದ್ರಿ ಟಿವಿ ಅದ, AC ಅದ, ಫ್ಯಾನ್ ಅದ, ಎಲ್ಲ ಅದ, ಕರೆಂಟ್ ಇಲ್ಲ, ಏನ್ ಪ್ರಯೋಜನ? ಹಾಗೆ ಎಲ್ಲ ಜೀವರಿದ್ದಾರೆ, ಎಲ್ಲಾ ಪ್ರಪಂಚ ಇದೆ, ಆದ್ರೆ ಭಗವಂತ ಒಳಗೆ ನಿಂತು ಪ್ರೇರಣೆ ಮಾಡಿಲ್ಲ ಅಂತ ಆದ್ರೆ ಕರೆಂಟ್ ಇಲ್ಲಂಗ ಆಗ್ತದ ಅಷ್ಟೇ. ಹೀಗಾಗಿ ಭಗವಂತನೇ ಒಳಗೆ ನಿಂತ್ಕೋಬೇಕು, ಪ್ರೇರಣೆ ಮಾಡಬೇಕು. ಆಗ ಮಾತ್ರನೇ ಫ್ಯಾನ್ ತಿರುಗುತ್ತದ, AC ಕೆಲಸ ಮಾಡ್ತದ, ಫ್ರಿಡ್ಜ್ ತಣ್ಣಗಾಗ್ತದ. ಹೀಗೆ ಆ ರೀತಿಯಾಗಿ ಭಗವಂತ ಸ್ವತಂತ್ರನಾಗಿ ಸ್ವೇಚ್ಛೆಯಿಂದ ಬ್ರಹ್ಮೇಶಾದ್ಯರುಳು ಕೊಕ್ಕು ಬ್ರಹ್ಮ ರುದ್ರ ಎಲ್ಲಾ ದೇವತೆಗಳಲ್ಲಿ ತಾನು ಅಂತರ್ಯಾಮಿಯಾಗಿದ್ದು ಮಾಡುವನು ವ್ಯಾಪಾರ ಬಹುವಿಧ. ಅನೇಕ ವ್ಯಾಪಾರಗಳನ್ನು, ಅನೇಕ ಕೆಲಸಗಳನ್ನು ಅವರವರ ಕರ್ಮಕ್ಕೆ ಅನುಗುಣವಾಗಿ, ಯೋಗ್ಯತೆಗೆ ಅನುಗುಣವಾಗಿ ತಾನು ಮಾಡ್ತಾನೆ. ಎಲ್ಲರಲ್ಲಿದ್ದಾನೆ. ಬರೇ ಬ್ರಹ್ಮೇಶಾದಿ ದೇವತೆಗಳಲ್ಲಿ ಮಾತ್ರ ಇದ್ದಾನ? ಮತ್ತೆ ದೈತ್ಯರಲ್ಲಿಲ್ಲೇನು? ನಮ್ಮಲ್ಲಿಲ್ಲೇನು? ಎಲ್ಲ ಕಡೆ ಇದ್ದಾನೆ. ಮೂಢ ದೈತ್ಯರೊಳಿದ್ದು ಪ್ರತಿದಿನ ಅಂದ್ರೆ ಬ್ರಹ್ಮೇಶಾದಿ ದೇವತೆಗಳಲ್ಲಿ ಇದ್ದಾನೆ, ಮೂಢರಲ್ಲಿ ಇದ್ದಾನೆ, ದೈತ್ಯರಲ್ಲಿ ಇದ್ದಾನೆ. ಏನು ತ್ರಿವಿಧ ಜೀವರು ಅಂತ ಹೇಳಿದಂಗಾಯ್ತು. ಬ್ರಹ್ಮೇಶಾದಿಗಳು ಅಂತ ಹೇಳೋಣದ್ರಿಂದ ಉತ್ತಮ ಜೀವರು ಅಂತ ಹೇಳಿದಂಗ ಆಯ್ತು. ಮೂಢರಳು ಅಂತ ಹೇಳೋಣದ್ರಿಂದ ಮಧ್ಯಮ ಜೀವರಲ್ಲಿದ್ದಾನೆ ಅಂತ ಹೇಳಿದಂಗಾಯ್ತು. ದೈತ್ಯರಳು ಅಂತ ಹೇಳೋದ್ರಿಂದ ಅಧಮರಲ್ಲಿ ಅಂತ ಹೇಳಿದಂಗಾಯ್ತು. ಈಗ ಉತ್ತಮ, ಮಧ್ಯಮ, ಅಧಮ, ಸಾತ್ವಿಕ, ರಾಜಸ, ತಾಮಸ ಎಲ್ಲ ಜೀವರಲ್ಲಿ ತಾನಿದ್ದು ಅವರವರ ಕರ್ಮಗಳನ್ನು ಅವರವರಿಗೆ ಮಾಡ್ಲಿಕ್ಕೆ ಕೈಲಾಗೋದಿಲ್ಲ ಸ್ವತಂತ್ರವಾಗಿ. ಹೀಗಾಗಿ ತಾನೇ ಒಳಗೆ ನಿಂತಿರಬೇಕು, ಸ್ವತಂತ್ರ ಕರ್ತನಾಗಿ ಅವರಿಂದ ಮಾಡಿಸಬೇಕು. ಹೀಗೆ ಮೂಢ ದೈತ್ಯರೊಳಿದ್ದು ಪ್ರತಿದಿನ ಕೇಡು ಲಾಭಗಳಿಲ್ಲ ಇದರಿಂದ ಆವ ಕಾಲದಲ್ಲಿ. ಭಗವಂತನಿಗೆ ಮಾತ್ರ ಕೇಡು ಲಾಭಗಳು ಯಾವುದೂ ಇಲ್ಲ. ಕೇಡು ಇಲ್ಲ, ಲಾಭ ಇಲ್ಲ. ಕೇಡು ಅಂದ್ರೆ ನಷ್ಟ, ಲಾಭ ನಷ್ಟ ಇಲ್ಲ, ಲಾಭನೂ ಇಲ್ಲ. ಮಾಡಿಲ್ಲ ಅಂದ್ರೆ ಏನೋ ನಷ್ಟ ಆಯ್ತು ಅಂತ ಏನಿಲ್ಲ, ಮಾಡಿದ ಅದಕ್ಕಾಗಿ ಏನೋ ಲಾಭ ಬಂತು ಅಂತಿಲ್ಲ. ಹೀಗಾಗಿಲ್ಲ. ಕೇಡು ಲಾಭಗಳು ಏನು ಇಲ್ಲದಿದ್ದರೂ ಕೇವಲ ಆನಂದಪೂರ್ಣನಾದ ಕಾರಣ, ಜೀವರಿಗೆ ಅವರವರ ಗತಿಗಳನ್ನು ಕೊಡಬೇಕಾದ ಕಾರಣ ಭಗವಂತ ತನಗೆ ಪ್ರಯೋಜನ ಇಲ್ಲದಿದ್ದರೂ, ತನಗೆ ಲಾಭ ನಷ್ಟಗಳಿಲ್ಲದಿದ್ದರೂ ಭಗವಂತ ಸ್ವತಂತ್ರನಾಗಿ ಮಾಡ್ತಾನೆ. ಕೇಡು ಲಾಭಗಳಿಲ್ಲ ಇದರಿಂದ ಆವ ಕಾಲದಲ್ಲಿ, ಯಾವ ಕಾಲದಲ್ಲಿಯೂ ಕೂಡ ಭಗವಂತನಿಗೆ ಈ ಲಾಭ ನಷ್ಟಗಳು ಇಲ್ಲ, ಆದರೂ ತಾನು ಸ್ವತಂತ್ರನಾಗಿ ಮಾಡ್ತಾನೆ. ಈ ಒಂದು ವಿಚಾರವೂ ಕೂಡ ನಮಗೆ ಅನುಸಂಧಾನಕ್ಕೆ ಬರಬೇಕು. ನೋಡಂದ್ರೆ ನಾವು 11 ಪದ್ಯದಲ್ಲಿಯೂ ಕೂಡ ನಮಗೆ ಯಾವ ರೀತಿಯಾದ ಅನುಸಂಧಾನ ಇರಬೇಕು ಭಗವಂತನ ಬಗ್ಗೆ, ಈ ಜೀವತೆಗಳ ಬಗ್ಗೆ ಅಂತಂಬುದನ್ನ ಶಾಸ್ತ್ರ ಹೇಳಿದ ಪ್ರಕಾರವಾಗಿ ಶಾಸ್ತ್ರ ತಿಳಿಸ್ತಾ ಇದ್ದಾರೆ. ಹೀಗಾಗಿ ಎಲ್ಲರಲ್ಲಿ ಭಗವಂತನಿಗೆ ಪ್ರಯೋಜನ ಇಲ್ಲ ಅಂತ ತಿಳಿದುಕೊಳ್ಬೇಕು. ಯಾಕೆ? ಅವನು ಆನಂದ ಪೂರ್ಣನಾದ ಕಾರಣ ಅವನಿಗೆ ಯಾವ ಪ್ರಯೋಜನ ಇಲ್ಲ. ಭಾಗವತ ಹೀಗಾಗಿ ಅದನ್ನು ಭಾಗವತದ ಸಾರವನ್ನ ಇಲ್ಲಿ ಹೇಳುತ್ತಾರೆ. ಹೀಗಾಗಿ ಅವನಿಗೆ ಪ್ರಯೋಜನವಿಲ್ಲದಿದ್ದರೂ ಜೀವನಿಗೆ ಪ್ರಯೋಜನವಾದ ಕಾರಣ ಮಾಡ್ತಾನೆ ಎಂಬುದನ್ನು ತಿಳಿಸ್ತಾರೆ. ಕ್ರೀಡೆಗೋಸ್ಕರವಾಗಿ ಮತ್ತು ಜೀವರಿಗೆ ಅವರವರ ಗತಿಯನ್ನು ಕೊಡಲಿಕ್ಕಾಗಿ ಜೀವರಿಗೆ ದೇಹಗಳನ್ನು ಕೊಟ್ಟು ವಿಹಾರ ಮಾಡುತ್ತಾನೆ. ಸ್ವೇಚ್ಛೆಯಿಂದ
ಬ್ರಹ್ಮರುದ್ರಾದಿಗಳಲ್ಲಿ ಮೂಢರಲ್ಲಿ ದೈತ್ಯರಲ್ಲಿ ಪ್ರವೇಶಿಸಿ ಪ್ರತಿದಿನ ಅನೇಕ ಕಾರ್ಯಗಳನ್ನು ಮಾಡುತ್ತಾನೆ. ಇದರಿಂದ ಶ್ರೀಹರಿಗೆ ಯಾವ ಕಾಲದಲ್ಲೂ ಲಾಭ ನಷ್ಟಗಳಿಲ್ಲ. ಕ್ರೀಡೆಗೋ ಸುಗ ಅವರವರ ಗತಿ ನೀಡಲು ಸುಗ ದೇಹಗಳ ಕೊಟ್ಟಾಡುವನು ಸ್ವೇಚ್ಛೆಯಲಿ ಬ್ರಹ್ಮೇಶಾಜ್ಯರೊಳು ಪೊಕ್ಕು. ಮಾಡುವನು ವ್ಯಾಪಾರ ಬಹುವಿಧ ಮೂಢ ದೈತ್ಯರೊಳಿದ್ದು ಪ್ರತಿದಿನ. ಕೇಡು ಲಾಭಗಳಿಲ್ಲವಿದರಿಂದಾವ ಕಾಲದಲ್ಲಿ. ಏನು ಸಂಶಯ ಇದ್ರೆ ಕೇಳಬಹುದು. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಹರೇ ನಮಃ. ಹೌದು. ಮಧ್ಯಮರಿಗೆ ಅಧಮರಿಗೆ ಗದಾ ಹುಂಕಾರದಿಂದ ಮಧ್ಯಮರಿಗೆ, ಗದಾ ಪ್ರಹಾರದಿಂದ ಅಧಮರಿಗೆ. ಅಂದ್ರೆ ಇದೆ ಸಮಯೋಗ್ಯರು. ಸಮಯೋಗ್ಯರಿಗೂ ಕೂಡ ಲಿಂಗ ಶರೀರ ಭಂಗ ಆಗ್ಬೇಕಲ್ಲ. ಯಾರಿಗೆ? ನಮಗೆ ವಿರಜಾನದಿ ಸ್ನಾನದಿಂದ ಆಗ್ತದ. ವಿರಜಾನದಿ ಸ್ನಾನದಿಂದ ಮುಕ್ತಿಯೋಗ್ಯರಿಗೆ ಲಿಂಗ ಶರೀರ ಭಂಗ ಆಗೋಗ್ತದ. ಮಧ್ಯಮರಿಗೆ ಹುಂಕಾರದಿಂದ, ಅಧಮರಿಗೆ ಗದಾ ಪ್ರಹಾರದಿಂದ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ.